ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಅನುಗ್ರಹ ಇರುವ ಒಳ್ಳೆಯ ದಿನವಾಗಲಿ. ಪ್ರಾರ್ಥನೆಯೊಂದಿಗೆ ದೇವರ ನಾಮದಲ್ಲಿ ನಿಮಗೆ ಹಾರೈಸುತ್ತೇನೆ. ದೇವರ ದೊಡ್ಡ ಸಹಾಯ ಈ ದಿನ ನಿಮಗೆ ಉಂಟಾಗಲಿ. ಇದು ಮಳೆಗಾಲವಾಗಿದೆ. ಅನೇಕ ಜನರು ಈ ಹವಾಮಾನದಲ್ಲಿ ಕಷ್ಟದಲ್ಲಿ ದುರಂತವನ್ನು ಅನುಭವಿಸುತ್ತಿದ್ದಾರೆ. ನಾವೆಲ್ಲರೂ ಅವರಿಗಾಗಿ ಪ್ರಾರ್ಥಿಸೋಣ. ವಿವಿಧ ತರದ ನೋವಿನಲ್ಲಿ ಇರುವವರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ದೇಶವನ್ನು, ಜನರನ್ನು ಸಂರಕ್ಷಿಸಿರಿ ಸ್ವಾಮಿ. ಪ್ರಕೃತಿ ದುರಂತಗಳಿಂದ ರಕ್ಷಿಸಿರಿ. ದೇವರ ಸಹಾಯ ಉಂಟಾಗಲಿ. ನಾವು ಇಂದು ಆಲಿಸುವ ವಾಕ್ಯ ಕೀರ್ತನೆಗಳು 81ನೇ ಅಧ್ಯಾಯ 13ರಿಂದ 16ರವರೆಗೆ ವಾಕ್ಯಗಳು. ದೇವರ ವಾಕ್ಯ ಒಬ್ಬರು ಆಲಿಸುವಾಗ, ಸ್ವೀಕರಿಸುವಾಗ ಎಷ್ಟೊಂದು ಉಳಿತು ಉಂಟಾಗುತ್ತದೆ. ಆ ವಾಕ್ಯ ಆಲಿಸುವಾಗ ಆ ವ್ಯಕ್ತಿ ಎಷ್ಟೊಂದು ವಾಕ್ಯದಿಂದ ಅನುಗ್ರಹಿಸಲ್ಪಡುತ್ತಾನೆ ಎಂದು ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನೀವು ತಿಳಿಯಬೇಕು ಎಂದು ಆಗ್ರಹಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸೋಣ. ಒಳಿತಾಗಿರುತ್ತಿತ್ತು ನನ್ನ ಜನರು ನನಗೆ ಕಿವಿಗೊಟ್ಟಿದ್ದರೆ, ಮೇಲಾಗಿರುತ್ತಿತ್ತು ಇಸ್ರಾಯೇಲರು ನನ್ನ ಆದಿ ಹಿಡಿದಿದ್ದರೆ. ಅಡಗಿಸುತ್ತಿದ್ದೆ ಅವರ ಶತ್ರುಗಳನ್ನು ಸುಲಭವಾಗಿ, ಸೆರೆಬಡಿಯುತ್ತಿದ್ದೆ ಅವರ ವೈರಿಗಳನ್ನು ಸರಿಯಾಗಿ. ಮುದುರಿಕೊಳ್ಳುತ್ತಿದ್ದರ ಎದುರಾಳಿಗಳು ಅವರ ಮುಂದೆ, ಅಳಿಯದೆ ಉಳಿದುಕೊಳ್ಳುತ್ತಿತ್ತು ಅವರಿಗಾದ ದಂಡನೆ. ಮುಗಿವಿಲ್ಲದೆ ನಿಮಗಾದರೂ ಬಡಿಸುತ್ತಿದ್ದೆ ಅತ್ಯುತ್ತಮ ಗೋಧಿಯನ್ನು, ಉಳಿಸುತ್ತಿದ್ದೆ ನಿಮಗೆ ಬೆಟ್ಟದ ಜೇನುತುಪ್ಪವನ್ನು. ಪ್ರಿಯರೇ, ದೇವರ ವಾಕ್ಯ ಒಂದು ವ್ಯಕ್ತಿ ಶ್ರದ್ಧೆಯಿಂದ ಆಲಿಸಲು ಪ್ರಾರಂಭಿಸುವಾಗ ಆ ವ್ಯಕ್ತಿಗೆ ಎದುರಿಸುವ ಸಮಸ್ಯೆಗಳು ದೇವರು ಅದರಿಂದ ಬಿಡುಗಡೆ ನೀಡಲು ಪ್ರಾರಂಭಿಸುತ್ತಾರೆ. ದೇವರ ವಾಕ್ಯ ಆಲಿಸುವವರಿಗೋಸ್ಕರ ದೇವರ ಕಾರ್ಯ ಮಾಡುತ್ತದೆ. ದೇವರ ವಾಕ್ಯ ಆಲಿಸುವ ಪ್ರಿಯರೇ, ನೀವು ವಾಕ್ಯವನ್ನು ಆಲಿಸಿ, ವಿಶ್ವಾಸಿಸಿ, ಸ್ವೀಕರಿಸುವಾಗ ನಿಮಗಾಗಿ ದೇವರ ಕಾರ್ಯ ಮಾಡುತ್ತದೆ. ಹಲ್ಲೆಲೂಯಾ. ನಿಮ್ಮನ್ನು ಸಂರಕ್ಷಿಸುವ ಒಂದು ದೇವರ ನಾವು ವಾಕ್ಯದಲ್ಲಿ ಆಲಿಸಿದ್ದು ಅಲ್ಲವೇ? ದೇವರು ನಮಗೆ ಅತ್ಯುತ್ತಮವಾದುದನ್ನು ನೀಡಿ ಅನುಗ್ರಹಿಸುತ್ತಾರೆ ಎಂದು ಅಲ್ಲವೇ? ಪ್ರಿಯರೇ, ಇಂದು ವಾಕ್ಯ ಆಲಿಸಿ, ವಿಶ್ವಾಸಿಸಿ, ಸ್ವೀಕರಿಸುವಾಗ ನಿಮಗೆ ಈ ವಾಕ್ಯದ ಅನುಭವ ಯಥಾರ್ಥವಾಗಿ ಅರ್ಥವಾಗಲಿ. ದೇವರ ವಾಕ್ಯಕ್ಕೆ ಶಕ್ತಿ ಇದೆ ಎಂದು ಜೀವನದಲ್ಲಿ ಅನುಭವಿಸಿ ತಿಳಿಯಲು ಸ್ವರ್ಗದ ದೇವರು, ಅತ್ಯುನ್ನತ ದೇವರು ದೊಡ್ಡ ಭಾಗ್ಯವನ್ನು ನಮಗೆ ನೀಡಲಿ. ಪ್ರಿಯರೇ, ಇಂದು ಆಲಿಸಿದ ವಾಕ್ಯದಲ್ಲಿ ಲಿಖಿತವಾಗಿರುವುದು ನೀವು ಮತ್ತೊಮ್ಮೆ ನೋಡಿ. ದೇವರ ವಾಕ್ಯ ಆಲಿಸುವವರೇ, ದೇವರ ವಾಕ್ಯವನ್ನು ಅನುಸರಿಸುವವರೇ, ನಾನು ಅವರಿಗಾಗಿ ಅತೀ ಬೇಗ ಕಾರ್ಯ ಮಾಡುತ್ತೇನೆ ಎಂದು ದೇವರ ವಾಕ್ಯ ಆಲಿಸುವ ನಿಮಗೆ ಅತಿ ಬೇಗ ಒಂದು ಅನುಗ್ರಹ ಉಂಟಾಗುವುದು, ಅತಿ ಬೇಗ ಒಂದು ಬಿಡುಗಡೆ ಲಭಿಸುವುದು, ಅತಿ ಬೇಗ ಕೆಲವು ಉಳಿತು ಅನುಭವಿಸಲು ಸಾಧ್ಯವಾಗುವುದು. ಬೇಗ ಎಂದು ಅಲ್ಲ ವಾಕ್ಯ ಹೇಳಿದ್ದು, ಅತೀ ಬೇಗ ಎಂದು. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣ. ಇಂದು ಆಲಿಸಿದ ವಾಕ್ಯವನ್ನು ಅನೇಕ ಬಾರಿ ಆಲಿಸಿರಿ, ಧ್ಯಾನಿಸಬೇಕು. ಯಾಕೆ ಹೀಗೆ ಪ್ರಾರ್ಥಿಸುವುದು, ಧ್ಯಾನಿಸುವುದು? ಅನೇಕರು ಕೇಳುತ್ತಾರೆ, ಅನೇಕರು ವಿಮರ್ಶಿಸುತ್ತಾರೆ, ಹಾಸ್ಯ ಮಾಡುತ್ತಾರೆ. ಅದು ಏನೇ ಆಗಲಿ, ದೇವರ ವಾಕ್ಯದ ಒಳಗೆ ವಾಕ್ಯ ಆಲಿಸುವ, ಪ್ರಾರ್ಥಿಸುವ ಒಬ್ಬೊಬ್ಬರಿಗೆ ದೇವರು ನೀಡುವ ಅನುಗ್ರಹ ಏನಾಗಿದೆ ಎಂದು ತಿಳಿಯುವ ಇದನ್ನು ಅನೇಕ ಜನರಿಗೆ ಕಳಿಸಿಕೊಡೋಣ. ದೇವರು ಅನುಗ್ರಹಿಸುತ್ತಾರೆ. ನಿಮ್ಮನ್ನು, ನಿಮ್ಮ ಎಲ್ಲಾ ಕಾರ್ಯಗಳನ್ನು ಸಮರ್ಪಿಸಿ ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.